ಮಹರ್ಷಿಗಳು ಅಂದ್ರೆ ಎಲ್ಲಾ ಪುರಾಣಗಳನ್ನು ತಿಳಿದುಕೊಂಡಿರ್ತಕ್ಕಂಥ ಋಷಿಗಳಿಗೆ ಸೂತ ಮಹಾಮನಿಗಳು ಅಂತ ಕರೀತಾರೆ. ಆ ರೀತಿಯಾಗಿ ಸೂತ ಮಹಾಮನಿಗಳು ಒಂದು ಗುರುಕುಲವನ್ನು ನಿರ್ಮಾಣ ಮಾಡಿಕೊಂಡು ಅಲ್ಲಿ ತಮ್ಮ ಅಪಾರವಾದ ಶಿಷ್ಯ ವರ್ಗದವರಿಗೆ ಪ್ರತಿದಿನವೂ ಸಹ ಪಾಠ ಪ್ರವಚನಗಳನ್ನು ಮಾಡ್ತಾ ಇದ್ದ. ಹಿಂದೆಲ್ಲ ಮಕ್ಕಳನ್ನು ಸ್ಕೂಲಿಗೆ ಕಳಿಸ್ತಾ ಇರಲಿಲ್ಲ, ಚಿಕ್ಕವರ ದೊಡ್ಡವರಾಗ ತನಕ ಗುರುಕುಲಕ್ಕೆ ಬಿಡ್ತಿದ್ರಲ್ಲಿ ಅವನ ಎಲ್ಲಾ ವಿದ್ಯೆಗಳನ್ನು ಕಲಿತು ತದನಂತರ ಮನೆಗೆ ಹಿಂದಿರುಗಬೇಕು. ಆ ರೀತಿಯಾಗಿ ನೈಮಿಷಾರಣ್ಯ ಅಂತಕ್ಕಂಥ ಒಂದು ಅರಣ್ಯ ಪ್ರದೇಶದಲ್ಲಿ ಒಂದು ಗುರುಕುಲವನ್ನು ಮಾಡಿಕೊಂಡು ಅಲ್ಲಿ ಪ್ರತಿದಿನವೂ ಸಹ ಪಾಠ ಪ್ರವಚನ ಮಾಡುತ್ತಾ ಇರುತ್ತಾರೆ. ಈ ರೀತಿಯಾಗಿ ಸೂತ ಮಹಾಮನುಷ್ಯಗಳು ಒಂದು ದಿನ ತಮ್ಮ ಶಿಷ್ಯರಾದಂತಹ ಶೌನಕಾದಿ ಮುಂತಾದ ಶಿಷ್ಯ ವರ್ಗದವರಿಗೆ ಹೇಳುತ್ತಾರೆ, ಎಲೆ ಶಿಷ್ಯ ವರ್ಗದವರ, ಈ ದಿನ ನಾನು ನಾರದ ಮತ್ತು ನಾರಾಯಣನ ಹೇಳತಕ್ಕಂಥ ಒಂದು ಸಂವಾದದ ಕಥೆಯನ್ನು ಹೇಳುತ್ತೇನೆ ಎಂದು ಹೇಳಿದಾಗ ಶಿಷ್ಯರೆಲ್ಲರೂ ಹೇಳುತ್ತಾರೆ, ಆಗಲಿ ಗುರುಗಳೇ, ಅದರಿಂದ ನಮಗೇನು ಪ್ರಯೋಜನ, ಇದರಿಂದ ಲೋಕಕ್ಕೇನು ಉಳಿತು ಎಂದು ಕೇಳಿದಾಗ ಮುಂದುವರೆದಂತಹ ಸೂತ ಮಹಾನ್ ಹೇಳುತ್ತಾರೆ, ಹಿಂದೆ ಶ್ರೀಮನ್ ನಾರಾಯಣನ ಆಜ್ಞೆಯಂತೆ ತ್ರಿಲೋಕ ಸಂಚಾರಿಗಳಾದಂತ ನಾರದ ಮಹರ್ಷಿಗಳು ನಾರಾಯಣನ ಆಜ್ಞೆಯಂತೆ ಒಂದು 3 ಲೋಕವನ್ನು ಸುತ್ತುತ್ತಾ ಬರುತ್ತಾ ಇರುತ್ತಾರೆ. ಕೊನೆಯಲ್ಲಿ ಭೂಲೋಕಕ್ಕೆ ಬಂದಂತ ಸಂದರ್ಭದಲ್ಲಿ ಭೂಲೋಕದಲ್ಲಿ ಇರ್ತಕ್ಕಂಥ ಪ್ರಜೆಗಳು ಅನೇಕ ವಿಧವಾದ ಕಷ್ಟಗಳಿಂದ ಜೀವನವನ್ನು ಸಾಗಿಸುತ್ತಾ ಇರುತ್ತಾರೆ. ತಿನ್ನಲಿಕ್ಕೆ ಅನ್ನವಿಲ್ಲದೆ, ಕೃಷಿಗೆ ಯೋಗ್ಯವಾದಂತ ಭೂಮಿ ಇಲ್ಲದೆ, ಅವರವರ ಕರ್ಮಕ್ಕೆ ಅನುಗುಣವಾದಂತ ಪಾಪದಿಂದ ಜೀವನವನ್ನು ನಡೆಸುತ್ತಾ ಇರುತ್ತಾರೆ. ಇದನ್ನು ನೋಡಿದಂತ ನಾರದ ಮಹರ್ಷಿಗಳಿಗೆ ಬಹಳ ದುಃಖವಾಗುತ್ತದೆ. ಯಾತಕ್ಕೋಸ್ಕರವಾಗಿ ಭೂಲೋಕದ ಇರ್ತಕ್ಕಂಥ ಪ್ರಜೆಗಳು ಇಷ್ಟೊಂದು ಕಷ್ಟವನ್ನು ಪಡುತ್ತಾ ಇದ್ದಾರಲ್ಲ, ಇವರ ಕಷ್ಟಗಳನ್ನು ನಿವಾರಣೆ ಮಾಡುವುದು ಹೇಗೆ ಎಂದು ಬಹಳ ದುಃಖದಿಂದ ವೈಕುಂಠವನ್ನು ತಲುಪಿ ನಾರಾಯಣ ನಮಸ್ಕರಿಸಿ ಹೇಳುತ್ತಾನೆ, ಸ್ವಾಮಿ, ನಿನ್ನ ಆಜ್ಞೆಯಂತೆ ನಾನು 3 ಲೋಕವನ್ನು ಸುತ್ತುತ್ತಾ ಬಂದಂತಹ ಸಂದರ್ಭದಲ್ಲಿ ಭೂಲೋಕದಲ್ಲಿ ಇರ್ತಕ್ಕಂಥ ಪ್ರಜೆಗಳು ಈ ರೀತಿಯಾದ ವಿಧವಾದ ಕಷ್ಟಗಳಿಂದ ಜೀವನವನ್ನು ಸಾಗಿಸುತ್ತಾ ಇದ್ದಾರೆ. ಮುಂದುವರೆದಂತ ನಾರದ ಮಹರ್ಷಿ ಹೇಳುತ್ತಾರೆ, ಭಗವಂತ ಮನುಷ್ಯನು ಬೇರೆಲ್ಲಾ ಕಾರ್ಯದಲ್ಲೂ ನಿರತನಾಗಿದ್ದಾನೆ, ಆದರೆ ಭಗವನ್ ನಾಮಸ್ಮರಣೆಯನ್ನು ಒಂದು ಬಿಟ್ಟು ಬೇರೆಲ್ಲಾ ಕಾರ್ಯದಲ್ಲೂ ನಿರತನಾಗಿದ್ದಾನೆ ಎಂದು ಹೇಳಿದಾಗ ಅದನ್ನು ಕೇಳಿದಂತ ನಾರಾಯಣರು ಮುಂದುವರೆದ ನಾರದ ಮಹರ್ಷಿ ಹೇಳುತ್ತಾ, ನೀವು ಅಂದ್ಕೊಂಡಿರ್ಬೋದು, ಹಿಂದೆ ಒಂದು ದೇವತಾ ಅನಾದಿ ಕಾಲದಿಂದಲೂ ಸಹ ದೇವರನ್ನು ಒಂದು 4 ವಿಧಾನದಲ್ಲಿ ಆರಾಧನೆ ಮಾಡಬಹುದು ಅಂತ ಹೇಳಿದ್ದಾರೆ. ಮೊದಲನೆಯದಾಗಿ ಧ್ಯಾನ ಅಂದ್ರೆ ಸುಮಾರು ಗಂಟೆಗಳ ಕಾಲ, ಸುಮಾರು ವರ್ಷಗಳ ಕಾಲ ಹಿಂದೆ ಹಿಮಾಲಯ ದೊಡ್ಡ ಪ್ರದೇಶಗಳಲ್ಲಿ ಒಂದು ಋಷಿಮುನಿಗಳು ಅನ್ನ ಆಹಾರವಿಲ್ಲದೆ ಬರೀ ಗಾಳಿ ಸೇವನೆಯಿಂದ ಸುಮಾರು ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಅವರಿಗೆ ಭಗವಂತ ಒಲಿದ ಎಂಬ ಕಥೆಯನ್ನು ಕೇಳಿದ್ದೀರಿ. ಆದ್ರೆ ಕಲಿಯುಗದಲ್ಲಿ ನಮಗೆ 1 ಗಂಟೆ ಅಲ್ಲ, 1 ನಿಮಿಷ ಕೂರುವುದಕ್ಕೂ ಆಗುವುದಿಲ್ಲ. ಆದರೆ ಮೊದಲನೇ ವಿಧಾನ ಆಗುವುದಿಲ್ಲ. ಎರಡನೆಯದಾಗಿ ಸಂಗೀತದಿಂದ ಭಗವಂತ ಮರುದ್ದಾನೆ ಎಂಬ ಕಥೆಯನ್ನು ಕೇಳಿದ್ದೇನೆ. ಉದಾಹರಣೆಗೆ ನೀವು ಉಡುಪಿಯಲ್ಲಿ ನೋಡಬಹುದು, ಕನಕದಾಸರು ಭಕ್ತಿಯಿಂದ ಮನತೊಂಬಿ ಆಡಿದಾಗ ಕೃಷ್ಣ ಪರಮಾತ್ಮನು ಕನಕನ ಕಿಂಡಿಯ ಮುಖಾಂತರ ದರ್ಶನ ನೀಡಿದ್ದಾನೆ ಅಂತ ಕಲಿಯುಗದಲ್ಲಿ ನೀವು ಈಗ ನೋಡಬಹುದು. ಆ ರೀತಿಯಾಗಿ ಗುರುಮುಖೇನ ಸಂಗೀತವನ್ನು ಕಲಿತು ಭಕ್ತಿಯಿಂದ ಭಗವಂತನನ್ನು ಧ್ಯಾನವನ್ನು ಮಾಡಿದಾಗ, ಭಗವಂತನ ಆವಾಹನೆ ಮಾಡಿದಾಗ ಭಗವಂತ ಅವನಿಗೆ ಒಲಿಯುತ್ತಾನೆ ಅಂತ 2ನೇ ವಿಧಾನದಲ್ಲಿ ಹೇಳಿದ್ದಾರೆ. 3ನೇದಾಗಿ ಸತ್ಸಂಗ, ಸದ್ವಿಚಾರಗಳು ಇಲ್ಲಿ ನಡೆಯುತ್ತೋ, ಭಗವತ್ ಪಾರಾಯಣ ಇಲ್ಲಿ ನಡೆಯುತ್ತೋ, ಭಜನೆಗಳು ಇಲ್ಲಿ ನಡೆಯುತ್ತೋ, ಸಂಕೀರ್ತನೆಗಳು ಇಲ್ಲಿ ನಡೆಯುತ್ತೋ, ಅಲ್ಲಿ ನಾವು ಪಾಲ್ಗೊಂಡಾಗ ನಮ್ಮ ಮನಸ್ಸು ಭಗವಂತನ ಚಿಂತನೆಗೆ ಒಳಪಡುತ್ತದೆ ಅಂತ 3ನೇ ವಿಧಾನದಲ್ಲಿ ಹೇಳಿದ್ದಾರೆ. 4ನೇದಂದ್ರೆ ಈ ದಿನ ನೀವು ಮಾಡತಕ್ಕಂಥ ಅರ್ಚನೆ, ಆಯಾ ದೇವರಿಗೆ ವಿನಾಯಕನಿಗೆ ಗರಿಕೆಯಿಂದ, ವಿಷ್ಣುವಿಗೆ ತುಳಸಿಯಿಂದ, ಈಶ್ವರನಿಗೆ ಬಿಲ್ವ ಪತ್ರೆಯಿಂದ, ಲಕ್ಷ್ಮಿಗೆ ಕಮಲ ಹೂವಿನಿಂದ, ಆಯಾಯ ದೇವರಿಗೆ ಆಯಾಯ ಫಲಪುಷ್ಪಗಳಿಂದ ಗುರುಮುಖೇನ ಮಂತ್ರವನ್ನು ಕರೆತು ಶ್ರದ್ಧಾ ಭಕ್ತಿಯಿಂದ ಪೂಜೆಯನ್ನು ಮಾಡಿದ್ದೇ ಆದಲ್ಲಿ ಅವರ ಕಷ್ಟಗಳ ನಿವಾರಣೆ ಆಗುತ್ತದೆ ಅಂತ ನಾರದ ಮಹರ್ಷಿ ಹೇಳುತ್ತಾರೆ. ಮುಂದುವರೆದಂತೆ ಹೇಳುತ್ತಾರೆ, ಮನುಷ್ಯನು ಒಂದು 8 ರೀತಿಯ ಶತ್ರುಗಳಿಂದ ಬಳಲುತ್ತಾ ಇದ್ದಾನೆ ಪರಮಾತ್ಮ ಅಂತ ಹೇಳುತ್ತಾರೆ. ಮನುಷ್ಯನಿಗೆ ಹುಟ್ಟಿನಿಂದಲೇ ಒಂದು 8 ರೀತಿಯ ಶತ್ರುಗಳು ಅವನ ಜೊತೆಗೆ ಬರುತ್ತೆ. ಅಂದ್ರೆ 8 ರೀತಿಯ ಶತ್ರುಗಳು ಅಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳು. ಈ 8 ಶತ್ರುಗಳು ಮನುಷ್ಯನಿಗೆ ಯಾವುದು ಜಾಸ್ತಿ ಆಗುತ್ತದೋ ಅವಾಗ ಮನುಷ್ಯ ಅವನತಿಗೆ ಹೊಂದುತ್ತಾನೆ. ಯಾವುದೇ ಒಂದು ಜಾಸ್ತಿ ಆದರೂ ಸಹ ಅವನು ಎಷ್ಟೇ ಮೇಲಿದ್ದರೂ ಸಹ ಕೆಳಗೆ ಬೀಳುತ್ತಾನೆ. ಕಾಮಕ್ಕೆ ಮೊದಲನೇ ಉದಾಹರಣೆ ರಾವಣನು ಮಹಾಮೇಧಾವಿ ಪಂಡಿತನಾಗಿರುತ್ತಾನೆ. 3 ವೇದಗಳನ್ನೂ ಸಹ ಸುಲಲಿತವಾಗಿ ಹೇಳುವಂತ ಮಹಾಮೇಧಾವಿಯಾಗಿರುತ್ತಾನೆ. ಆತ್ಮಲಿಂಗವನ್ನೇ ಧರೆಗೆ ತಂದಂತ ಗೋಕರ್ಣದಲ್ಲಿ ನೋಡಬಹುದು, ಆತ್ಮಲಿಂಗವನ್ನೇ ಧರೆಗೆ ತಂದಂತ ಮಹಾಪಂಡಿತನಾಗಿರುತ್ತಾನೆ. ಹಾಗೂ ಹಸ್ತವೇಣೆಯನ್ನು ಕಂಡುಹಿಡಿದವನು ಸಹ ರಾವಣನೇ ಅಂತ ಹೇಳುತ್ತಾರೆ. ಹೀಗೆ ರಾವಣನು ಸೀತಾ ಸಂಹಾರವಾದಂತಹ ಸಂದರ್ಭದಲ್ಲಿ ಶ್ರೀರಾಮಚಂದ್ರನು ಸೀತೆಯನ್ನು ಕರೆದುಕೊಂಡು ಬರಲು ಲಂಕೆಗೆ ಬರುತ್ತಿರುವ ಸಂದರ್ಭದಲ್ಲಿ, ಈಗಿನ ತಮಿಳುನಾಡಿನಲ್ಲಿರ್ತಕ್ಕಂಥ ರಾಮೇಶ್ವರಂ ಎಂಬ ಪಟ್ಟಣಕ್ಕೆ ಬಂದಂತ ಸಂದರ್ಭದಲ್ಲಿ ಆತನಿಗೆ ಒಂದು ಸ್ವಪ್ನ ಕಾಣಿಸುತ್ತದೆ, ಒಂದು ಆಶೀರ್ವಾದ ನಡೆಯುತ್ತದೆ. ಎಲೈ ಶ್ರೀರಾಮನೇ, ನೀನು ಮುಂದೆ ಹೋಗುವಂತ ಕಾರ್ಯಕ್ಕೆ ಜಯವಾಗಬೇಕಾದ್ರೆ ಇಲ್ಲಿ ನೀನು ಈಶ್ವರನ ಪ್ರತಿಷ್ಠಾಪನೆಯನ್ನು ಮಾಡಿ ಮುಂದೆ ಹೋಗಿದ್ದೇ ಆದರೆ ನಿನ್ನ ಕಾರ್ಯಗಳೆಲ್ಲವೂ ಜಯವಾಗುತ್ತದೆ ಎಂದು ಹೇಳಿದಾಗ, ಯಾವುದೇ ಒಂದು ದೇವರನ್ನು ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಒಂದು ತಿಳಿದ ಪಂಡಿತರ, ವೇದಾಧ್ಯಯನ ಪಂಡಿತರಿಂದ ಮಾಡಬೇಕು, ಸುಮ್ಮನೆ ಮಾಡಕ್ ಬರುವುದಿಲ್ಲ. ಆಗ ರಾಮೇಶ್ವರ ಇರ್ತಕ್ಕಂಥ ಒಂದು ಜನರನ್ನೆಲ್ಲ ಕೇಳಿದಾಗ, ಸ್ವಾಮಿ, ಇಲ್ಲೂ ಯಾರೂ ಈ ರೀತಿಯ ಪಂಡಿತರು ಇಲ್ಲ, ರಾವಣ ಒಬ್ಬನು ಬಿಟ್ಟರೆ ಬೇರೆ ಯಾರೂ ವೇದ ಪಂಡಿತರು ಇಲ್ಲ ಎಂದು ಹೇಳಿದಾಗ ಶ್ರೀರಾಮನು ಪುನಃ ಲಂಕೆಗೆ ಹೋಗಿ
ರಾಜ ಪೋಷಾಕಿನಲ್ಲಿ ಕುಳಿತುಕೊಂಡಿರ್ತಕ್ಕಂಥ ರಾವಣನಿಗೆ ನಮಸ್ಕರಿಸಿ ಹೇಳುತ್ತಾನೆ, ಸ್ವಾಮಿ, ನಾನು ಈ ರೀತಿಯಾಗಿ ಈಶ್ವರನ ಪ್ರತಿಷ್ಠಾಪನೆಯನ್ನು ಮಾಡಬೇಕೆಂದು ಅಂದುಕೊಂಡಿದ್ದೇನೆ ಎಂದು ಹೇಳಿದಾಗ, ರಾಜ ಪೋಷಾಕಿನಿರ್ತಕ್ಕಂಥ ರಾವಣನು ನಾರಮುಡಿಯನ್ನು ಹುಟ್ಟು ಬಂದು ಈಗಲೂ ಸಹ ರಾಮೇಶ್ವರಮಿರ್ತಕ್ಕಂಥ ಈಶ್ವರ ಲಿಂಗವನ್ನು ರಾವಣನೇ ಪ್ರತಿಷ್ಠಾಪನೆ ಮಾಡಿದ್ದೆ ಎಂಬ ಕಥೆಯನ್ನು ನೀವು ರಾಮೇಶ್ವರಂ ನೋಡಬಹುದು. 28 ಕುಳಗಳೆಲ್ಲ ಇದಾವಲ್ಲೆಲ್ಲ ಆ ರೀತಿಯಾಗಿ ಇತಿಹಾಸ ಹೇಳುತ್ತದೆ. ಆ ರೀತಿಯಾಗಿ ಅಷ್ಟೊಂದು ಪಂಡಿತನಾಗಿದ್ದರೂ ಸಹ ಒಂದು ಮೊದಲನೇ ಉದಾಹರಣೆಯಿಂದ ರಾವಣನ ಅವನತಿಗೆ ಹೊಂದುತ್ತಾನೆ. ನೀವು ಕಲಿಯುಗದಲ್ಲಿ ಎಲ್ಲೂ ರಾವಣನ ದೇವಸ್ಥಾನ ಇದೆ ಅಂತ ಎಲ್ಲೂ ಕೇಳೋದಿಲ್ಲ. ಆ ರೀತಿಯಾಗಿ ಮನುಷ್ಯನ ಅವನತಿಗೆ ಹೊಂದುತ್ತಾ ಇದ್ದಾನೆ ಪರಮಾತ್ಮ. ಎರಡನೆಯದಾಗಿ ಕ್ರೋಧ, ಸಿಟ್ಟಿನಿಂದ ಮನುಷ್ಯನ ಅವನತಿಗೆ ಹೊಂದುತ್ತಾ ಇದ್ದಾನೆ ಅಂತ ಹೇಳ್ತಾರೆ. ಅತಿಯಾದ ಸಿಟ್ಟಾದ್ರೆ ಎಲ್ಲವೂ ಸಹ ಅವನತಿ. ಅಂದ್ರೆ ಸಂಸ್ಕೃತದಲ್ಲಿ ಒಂದು ಗಾದೆ, ಕ್ರೋಧದಲ್ಲಿ ಕುಯ್ದ ಮೂಗು ಸಮಾಧಾನವಾದ ಮೇಲೆ ಬರುವುದಿಲ್ಲ ಅಂತ. ನಮ್ಮ ಮೂಗನ್ನು ಸಿಟ್ಟಿನಲ್ಲಿ ಕುಯ್ಕೊಂಡ್ರೆ ಸಮಾಧಾನ ಆದ ಮೇಲೆ ವಾಪಸ್ ಬರುವುದಿಲ್ಲ. ಆ ರೀತಿಯಾಗಿ ಮನುಷ್ಯನು ಕ್ರೋಧದಿಂದ ಬಳಲುತ್ತಾ ಇದ್ದಾನೆ ಪರಮಾತ್ಮ. ಮತ್ಸರ ಅಂದ್ರೆ ಹೊಟ್ಟೆ ಕಿಚ್ಚಿನಿಂದ ಬೇರೆಯವರು ನೋಡಿ ನಾವು ಹೊಟ್ಟೆ ಕಿಚ್ಚು ಪಟ್ರೆ ನೋಡಿದವ್ರು ಮೇಲೆ ಹೋಗ್ತಾ ಇರ್ತಾರೆ, ನಾವು ಕ್ಷೀಣಿಸ್ತಾನೆ ಇರ್ತೀವಿ. ಆ ರೀತಿಯಾಗಿ ಮನುಷ್ಯನು ಆ ರೀತಿಯಾಗಿ ಬಳಲುತ್ತಾ ಇದ್ದಾನೆ ಪರಮಾತ್ಮ. ಇವರನ್ನು ಸನ್ಮಾರ್ಗದೆಡೆಗೆ ಕರೆದುಕೊಂಡು ಹೋಗುವಂತ ಯಾವುದರ ಸುಲಭವಾದ ವಿಚಾರ ಉಪಾಯವಿದ್ದರೆ ತಿಳಿಸಿರಿ ಎಂದು ಶ್ರೀಮನ್ ನಾರಾಯಣನ ಹತ್ತಿರ ಕೇಳುತ್ತಾ ಇದ್ದಾರೆ. ಇದನ್ನು ಕೇಳಿದಂತ ನಾರಾಯಣ ಹೇಳುತ್ತಾರೆ, ಶಂಖ ಚಕ್ರ ಪದ್ಮಗಳು ಹಿಡಿದುಕೊಡುವಂತ ಒಂದು ವನಮಾಲಿಧಾರಿಯಾದಂತ ಲಕ್ಷ್ಮೀ ಸಹಿತವಾದ ಒಂದು ಸತ್ಯನಾರಾಯಣ ಸ್ವಾಮಿ ರೂಪವನ್ನು ತೋರಿಸಿಡುತ್ತಾರೆ. ಎಲೆ ನಾರದ ಮಹರ್ಷಿಗಳೇ, ಇದು ಲಕ್ಷ್ಮೀ ಸಹಿತವಾದ ಸತ್ಯನಾರಾಯಣ ಸ್ವಾಮಿ ಎಂಬ ರೂಪ. ಈ ವ್ರತದ ಕಥೆಯನ್ನು ಮನುಷ್ಯನು ಯಾವ ಬೇಕಾದರೂ ಸಹ ತನ್ನ ಒಂದು ಇಷ್ಟಾರ್ಥಗಳೆಲ್ಲವೂ ಈಡೇರಲಿ ಎಂದು ಸಂಕಲ್ಪವನ್ನು ಮಾಡಿಕೊಂಡು ಸತ್ಯನಾರಾಯಣ ಸ್ವಾಮಿಗೆ ಯಾವುದೇ ಒಂದು ದಿನವನ್ನು ನಿಗದಿ ಮಾಡಿಲ್ಲ. ಆದ್ರೆ ನೀವು ಗಣಪತಿ ಹಬ್ಬವನ್ನು ಭಾದ್ರಪದ ಶುಕ್ಲ ಚೌತಿಯಂದೇ ಮಾಡಬೇಕು, ವರಮಹಾಲಕ್ಷ್ಮಿಯನ್ನು ಶ್ರಾವಣ ಶುದ್ಧ ಚತುರ್ದಶಿಯಂದೇ ಮಾಡಬೇಕು. ಬೇರೆ ದಿನ ನೀವು ಗಣಪತಿ ಹಬ್ಬ ಮಾಡ್ತೀನಿ ಅಂದ್ರೆ ಯಾರು ಬರುವುದಿಲ್ಲ. ಆದ್ರೆ ಸತ್ಯನಾರಾಯಣ ಸ್ವಾಮಿಗೆ ಯಾವುದೇ ದಿನವನ್ನು ನಿಗದಿ ಮಾಡಿಲ್ಲ. ಯಾವ ದಿನದಲ್ಲಾದರೂ ಸಹ ಮನೆಯ ಯಜಮಾನನಿಗೆ ಈ ವ್ರತವನ್ನು ಮಾಡಬೇಕೆಂದು ಸಂಕಲ್ಪವಾಗುತ್ತದೋ ಆ ದಿನ ತನ್ನ ಮನೆಯನ್ನು ತಳಿರೋ ತೋರಣಗಳನ್ನು ಸಿಂಗರಿಸಿ ಒಂದು ಮಂಟಪವನ್ನು ನಿರ್ಮಾಣ ಮಾಡಿ ವಿಪ್ರರಿಗೆ ಆಹ್ವಾನವಿಡಿ, ತನ್ನ ಬಂಧು ಮಿತ್ರರೆಲ್ಲರಿಗೂ ಆಹ್ವಾನವಿಡಿ ಪೂಜೆಗೆ ರವೆ, ಹಾಲು, ಸಕ್ಕರೆ, ಬಾಳೆಹಣ್ಣಿನಿಂದ ಮಾಡಿರ್ತಕ್ಕಂತಹ ಒಂದು ಸಿಹಿಯಾದ ಪದಾರ್ಥವನ್ನು ತನಗಿಂತ ಕಾಲು ಪಟ್ಟು ಜಾಸ್ತಿಯನ್ನು ಮಾಡಿ ಬಂದಂತವರೆಲ್ಲರಿಗೂ ಬಡಿಸಿ ತದನಂತರ ನಾನು ಭಜಿಸಿದ್ದೇ ಆದಲ್ಲಿ ಅವರ ಕಷ್ಟಗಳೆಲ್ಲವೂ ನಿವಾರಣೆ ಆಗುತ್ತದೆ ಎಂದು ನಾರದ ಮಹರ್ಷಿಗಳಿಗೆ ಶ್ರೀಮನ್ನಾರಾಯಣರು ಹೇಳಿದರು ಎಂಬುದಿಗೆ ಸ್ಕಾಂದ ಪುರಾಣದ ರೇವಾಣಿರ್ತಕ್ಕಂತಹ ಸತ್ಯನಾರಾಯಣ ಸ್ವಾಮಿಯ ಉತ್ತಮ ಅಧ್ಯಾಯ ಸಮಾಪ್ತಿ. ಲಂಬೃತಿಯಾತ್ಮನೇ ನಮಃ. ಬಡವನಾಗಿದ್ದರೂ ಸಹ ವಿದ್ಯೆಯಲ್ಲಿ ಮಹಾಪಾಂಡಿತ್ಯನಾಗಿರುತ್ತಾನೆ. ಆದರೆ ಪೂರ್ವ ಜನ್ಮದ ಕರ್ಮ ಫಲಗಳಿಂದ ಅವನ ವಿದ್ಯೆಗೆ ದಕ್ಕುದಾದ ಉತ್ತಮವಾದ ಉದ್ಯೋಗ ದೊರಕದೆ ಭಿಕ್ಷಾಟನೆಯನ್ನು ಮಾಡಿ ಅದರಿಂದ ಬಂದಂತ ಹಣದಿಂದ ತನ್ನ ಸಂಸಾರವನ್ನು ನಡೆಸುತ್ತಾ ಇರುತ್ತಾನೆ. ಆದರೆ ಎಷ್ಟೇ ಕಷ್ಟ ಬಂದರೂ ಸಹ ಬ್ರಾಹ್ಮಣನು ನಾರಾಯಣನ ಅನನ್ಯವಾದ ಭಕ್ತಿ ಉಳ್ಳವನಾಗಿರುತ್ತಾನೆ. ಪ್ರತಿದಿನವೂ ಸಹ ತನ್ನ ದೈನಂದಿನ ಕಾಯಕವಾದ ಭಿಕ್ಷಾಟನೆಗೆ ಪಟ್ಟಣಕ್ಕೆ ಹೊರಡುವ ಮೊದಲು ತಾನ ಸಂಧ್ಯಾ ವಂದನೆಗಳೆಲ್ಲ ಪೂಜೆಯನ್ನು ಮುಗಿಸಿಯೇ ತನ್ನ ದೈನಂದಿನ ಕಾಯಕವಾದಂತಹ ಭಿಕ್ಷಾಟನೆಗೆ ಹೊರಟು ಹೋಗುತ್ತಾ ಇರುತ್ತಾನೆ. ಇವನ ಭಕ್ತಿಗೆ ಮೆಚ್ಚಿದಂತ ಪರಮಾತ್ಮನು ಒಂದು ದಿನ ಆ ಬ್ರಾಹ್ಮಣನು ಕಾಶಿ ಪಟ್ಟಣದಲ್ಲಿ ಜೋಳಿಗೆಯನ್ನು ಹಾಕಿಕೊಂಡು ಭಿಕ್ಷಾಟನೆ ಮಾಡುತ್ತಿರುವ ಸಂದರ್ಭದಲ್ಲಿ ಒಂದು ಸನ್ಯಾಸಿ ರೂಪದಲ್ಲಿ ಆತನ ಎದುರುಗಡೆ ಪ್ರತ್ಯಕ್ಷನಾಗಿ ಹೇಳುತ್ತಾನೆ, ಎಲೆಯ ಬ್ರಾಹ್ಮಣನೇ, ಯಾತಕ್ಕೋಸ್ಕರವಾಗಿ ನಾನು ಭಿಕ್ಷಾಟನೆ ಮಾಡುತ್ತಾ ಇದ್ದೀಯಾ? ಇನ್ನ ಪಾಂಡಿತ್ಯವೇನು ಎಂದು ಕೇಳಿದಾಗ ಆ ಬ್ರಾಹ್ಮಣನಿಗೆ ಆಶ್ಚರ್ಯ ಆಗುತ್ತದೆ. ಈತನು ಯಾರೋ ಮೇಧಾವಿ ಇರಬೇಕೆಂದು ಮನಗಂಡು ಆತನಿಗೆ ನಮಸ್ಕರಿಸಿ ಹೇಳುತ್ತಾನೆ, ಸ್ವಾಮಿ, ನನಗೆ ಇಷ್ಟೊಂದು ಪಾಂಡಿತ್ಯವಿದ್ದರೂ ಸಹ ನನ್ನ ಪೂರ್ವ ಜನ್ಮದ ಕರ್ಮ ಫಲಗಳಿಂದ ನನ್ನ ವಿದ್ಯೆಗೆ ದುಃಖದಾದಂತ ಉತ್ತಮ ಉದ್ಯೋಗ ದೊರಕದೆ ಈ ರೀತಿಯಾಗಿ ಅದರಿಂದ ಬಂದಂತ ಹಣದಿಂದ ಜೀವನವನ್ನು ಸಾಗಿಸುತ್ತಾ ಇದ್ದೇನೆ ಎಂದು ಹೇಳಿದಾಗ ಆವಾಗ ಸ್ವಾಮಿಯ ರೂಪದಲ್ಲಿರ್ತಕ್ಕಂಥ ಸನ್ಯಾಸಿ ಹೇಳುತ್ತಾನೆ, ಎಲೆ ಬ್ರಾಹ್ಮಣನೇ, ಯಾವುದೇ ಚಿಂತೆಗೊಳಗಾಗಬೇಡ. ಲಕ್ಷ್ಮೀ ಸಹಿತವಾದ ಸತ್ಯನಾರಾಯಣ ಸ್ವಾಮಿ ಎಂಬ ರೂಪದ ವ್ರತವಿದೆ. ಆ ವ್ರತದ ಉಪದೇಶವನ್ನು ನನಗೆ ನೀಡುತ್ತೇನೆ. ಇಂದಿನಿಂದಲೇ ಸಹ ನಿನ್ನ ಕಷ್ಟಗಳೆಲ್ಲವೂ ನಿವಾರಣೆ ಆಗಲಿ ಎಂದು ಭಕ್ತಿಯಿಂದ ಸಂಕಲ್ಪವನ್ನು ಮಾಡಿಕೊಂಡು ಪ್ರತಿ ಮಾಸದಲ್ಲಿ ವ್ರತವನ್ನು ಮಾಡಿದ್ದೆ ಆದಲ್ಲಿ ನಿನ್ನ ಕಷ್ಟಗಳೆಲ್ಲವೂ ನಿವಾರಣೆ ಆಗುತ್ತದೆ ಎಂದು ಹೇಳಿ ಆ ವ್ರತದ ಉಪದೇಶವನ್ನು ಆ ಬ್ರಾಹ್ಮಣನಿಗೆ ನೀಡಿ ಅದೃಶ್ಯನಾಗಿ ಬಿಡುತ್ತಾನೆ. ಮುಂದೆ ಆ ಬ್ರಾಹ್ಮಣನು ಸಹ ಅಲ್ಲಿಯೇ ಸಂಕಲ್ಪನ ಮಾಡಿಕೊಳ್ಳುತ್ತಾನೆ, ಪರಮಾತ್ಮ, ನನ್ನ ಕಷ್ಟಗಳೆಲ್ಲವೂ ನಿವಾರಣೆ ಆದರೆ ನಾನೂ ಸಹ ವ್ರತವನ್ನು ಮಾಡುತ್ತೇನೆ ಎಂದು ಅಲ್ಲಿಯೇ ಸಂಕಲ್ಪವನ್ನು ಮಾಡಿಕೊಂಡು ಮುಂದೆ ಪಟ್ಟಣಕ್ಕೆ ಭಿಕ್ಷಾಟನೆಗೆ ಹೊರಟು ಹೋಗುತ್ತಾನೆ. ಈ ರೀತಿಯಾಗಿ ಆ ಬ್ರಾಹ್ಮಣನಿಗೆ ದಿನ ಕಳೆದಂತೆ ಒಂದು ಭಿಕ್ಷಾಟನೆಯಲ್ಲಿ ಉತ್ತಮವಾದ ಲಾಭ ಬರುವುದಕ್ಕೆ ಶುರುವಾಗುತ್ತದೆ. ಒಂದು ದಿನ ಕಾಶಿ ಪಟ್ಟಣದ ರಾಜನು ಈತನ ಭಿಕ್ಷಾಟನೆ ಮಾಡುವ ಸಂದರ್ಭದಲ್ಲಿ ಅದೇ ಮಾರ್ಗವಾಗಿ ಬರುತ್ತಾ ಇರುತ್ತಾನೆ. ಈ ಬ್ರಾಹ್ಮಣನ ಭಿಕ್ಷಾಟನೆ ಮಾಡುವುದನ್ನು ನೋಡು ಅಲ್ಲಿಯೇ ನಿಂತು ಕೇಳುತ್ತಾನೆ, ಎಲೆ ಬ್ರಾಹ್ಮಣನೇ, ಯಾತಕ್ಕೋಸ್ಕರವಾಗಿ ಭಿಕ್ಷಾಟನೆ ಮಾಡುತ್ತಾ ಇದೀಯಾ? ನಿನ್ನ ಪಾಂಡಿತ್ಯ ವಿದ್ಯೆ ಏನು ಎಂದು ಕೇಳಿದಾಗ ಆ ಬ್ರಾಹ್ಮಣ ತನ್ನಲ್ಲಿರ್ತಕ್ಕಂಥ ಪಾಂಡಿತ್ಯವನ್ನು ರಾಜನಿಗೆ ತಿಳಿಸಿಕೊಡುತ್ತಾನೆ. ಇದರಿಂದ ಇವನ ಪಾಂಡಿತ್ಯವನ್ನು ನೋಡಿದಂತ ರಾಜನಿಗೆ ಬಹಳ ಆಶ್ಚರ್ಯವಾಗುತ್ತದೆ. ಇಷ್ಟೊಂದು ಪಾಂಡಿತ್ಯವಿದ್ದರೂ ಸಹ ಯಾತಕ್ಕೋಸ್ಕರವಾಗಿ ನೀನು ಭಿಕ್ಷಾಟನೆ ಮಾಡುತ್ತಾ ಇದ್ದೀಯ ಎಂದು ಹೇಳಿ ಅವನ ವಿದ್ಯೆಗೆ ದಕ್ಕುದಾದಂತ ಉತ್ತಮವಾದ ಉದ್ಯೋಗವನ್ನು ಅವನ ಆಸ್ಥಾನದಲ್ಲಿ ನೀಡುತ್ತಾನೆ.
ಆವಾಗ ಬ್ರಾಹ್ಮಣನಿಗೆ ಸಂತೋಷವಾಗುತ್ತದೆ. ದೇವರ ಕೃಪೆ ಇದ್ದರೆ ಏನು ಬೇಕಾದರೂ ಆಗುತ್ತದೆ ಎಂದು ಮನಗಳ್ಳುತ್ತಾನೆ. ಮುಂದೆ ಆತನು ಸಹ ಪ್ರತಿ ಮಾಸದಲ್ಲಿಯೂ ಸಹ ಹಿಂದೆ ಸಂಕಲ್ಪ ಮಾಡಿ ವ್ರತವನ್ನು ಮಾಡುತ್ತಾ ಇರುತ್ತಾನೆ. ಇದೇ ಸಮಯದಲ್ಲಿ ಒಂದು ದಿನ ಈ ವ್ರತವನ್ನು ಮಾಡುತ್ತಿರುವ ಸಂದರ್ಭದಲ್ಲಿ ಅದೇ ಊರಿನ ಒಬ್ಬ ಕಟ್ಟಿಗೆ ಮಾರುವ ಅದೇ ಮಾರ್ಗವಾಗಿ ಬರುತ್ತಾ ಇರ್ತಾನೆ. ಕಟ್ಟಿಗೆ ವರೆಯನ್ನು ಹೊತ್ತುಕೊಂಡು ಈ ಬ್ರಾಹ್ಮಣ ಮನೆಗೆ ಸಮೀಪಕ್ಕೆ ಬಂದಂತ ಸಂದರ್ಭದಲ್ಲಿ ಒಂದು ಅತಿಯಾದ ಬಾಯಾರಿಕೆಯಿಂದ ಆ ಕಟ್ಟಿಗೆ ವರೆಯನ್ನು ಅಲ್ಲಿಯೇ ಕೆಳಗೆ ಇಳಿಸಿ ಅವರ ಮನೆಗೆ ಹೋಗುತ್ತಾನೆ. ಪೂಜೆ ಮುಗಿಯುವವರೆಗೂ ಇದ್ದು ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ತದನಂತರ ಕೇಳುತ್ತಾನೆ, ಸ್ವಾಮಿ, ಇದು ಯಾವ ಪೂಜೆ? ಯಾತಕ್ಕೋಸ್ಕರವಾಗಿ ನೀವು ನಿಮ್ಮ ಮನೆಯಲ್ಲಿ ಪೂಜೆಯನ್ನು ಮಾಡುತ್ತಾ ಇದ್ದೀರಿ ಎಂದು ಕೇಳಿದಾಗ ಆ ಬ್ರಾಹ್ಮಣ ನಡೆದ ವಿಚಾರವನ್ನೆಲ್ಲ ಆ ಕಟ್ಟಿಗೆ ಮಾರುವವನಿಗೆ ತಿಳಿಸಿಕೊಡುತ್ತಾನೆ. ಆ ಕಟ್ಟಿಗೆ ಮಾರುವವನು ಸಹ ಅಲ್ಲಿಯೇ ಸಂಕಲ್ಪ ಮಾಡಿಕೊಳ್ಳುತ್ತಾನೆ, ಪರಮಾತ್ಮ, ನನ್ನ ಕಷ್ಟಗಳೆಲ್ಲವೂ ನಿವಾರಣೆ ಆದರೆ ನಾನೂ ಸಹ ವ್ರತವನ್ನು ಮಾಡುತ್ತೇನೆ ಎಂದು ಅಲ್ಲಿಯೇ ಸಂಕಲ್ಪವನ್ನು ಮಾಡಿಕೊಂಡು ಮುಂದೆ ಪಟ್ಟಣಕ್ಕೆ ಕಟ್ಟಿಗೆ ಮಾರುವುದಕ್ಕೆ ಹೊರಟು ಹೋಗಿಬಿಡುತ್ತಾನೆ. ಈ ರೀತಿಯಾಗಿ ಆ ಕಟ್ಟಿಗೆ ಮಾರುವವನಿಗೂ ಸಹ ಈ ವ್ರತವನ್ನು ಮಾಡುತ್ತೇನೆ ಎಂದು ಸಂಕಲ್ಪ ಮಾಡಿಕೊಂಡಿದ್ದ ಪರಿಣಾಮವಾಗಿ ಒಂದು ದಿನ ಕಳೆದಂತೆ ಕಟ್ಟಿಗೆ ಮಾರುವುದರಲ್ಲಿ ಉತ್ತಮವಾದ ಲಾಭ ಬರುವುದಕ್ಕೆ ಶುರುವಾಗುತ್ತದೆ. ಆತನೂ ಸಹ ಹಿಂದೆ ಸಂಕಲ್ಪ ಮಾಡಿದ ವ್ರತವನ್ನು ಪ್ರತಿ ಮಾಸದಲ್ಲಿ ವ್ರತವನ್ನು ಮಾಡುತ್ತಾ ಕೊನೆಗೆ ವೈಕುಂಠ ಸಾನ್ನಿಧ್ಯವನ್ನೇ ತಲುಪುತ್ತಾನೆ ಎಂಬಲ್ಲಿಗೆ ಸ್ಕಾಂದ ಪುರಾಣದ ದೇವಾರಲ್ಲಿರತಕ್ಕಂತಹ ಸತ್ಯನಾರಾಯಣ ಸ್ವಾಮಿಯ ದ್ವಿತೀಯ ಅಧ್ಯಾಯ ಸಮಾಪ್ತಿ. ಕುರುಕ್ಷೇತ್ರ ಎಂಬ ಪಟ್ಟಣದಲ್ಲಿ ಉಲ್ಕಮುಖನೆಂಬ ರಾಜ, ಆತನ ಧರ್ಮಪತ್ನಿಯಾದಂತಹ ಭದ್ರಶೀಲ ಎಂತಕ್ಕಂಥ ಇಬ್ಬರು ದಂಪತಿಗಳು ರಾಜ್ಯಭಾರವನ್ನು ಮಾಡುತ್ತಾ ಇರುತ್ತಾರೆ. ಪ್ರಜಾಪಾಲನೆಯೇ ತನ್ನ ಕರ್ತವ್ಯವೆಂದು ತಿಳಿದಂತ ಉಲ್ಕಮುಖನೆಂಬ ರಾಜನು ಪ್ರತಿ ಮಾಸದಲ್ಲಿಯೂ ಸಹ ರಾಜ್ಯಸಭೆಯನ್ನು ಕರೆದು ರಾಜ್ಯಸಭೆಯಲ್ಲಿ ಪ್ರಜೆಗಳ ಯಾವುದೇ ಕಷ್ಟಗಳಿದ್ದರೂ ಸಹ ಅತಿ ಶೀಘ್ರವಾಗಿ ನಿವಾರಣೆ ಮಾಡಿ ಒಂದು ಜನಮೆಚ್ಚಿದ ರಾಜ ಇರ್ತಾನೆ. ಇವನ ರಾಜ್ಯಭಾರವಂತಹ ಪರ ರಾಜ್ಯದ ಪಂಡಿತರೆಲ್ಲರೂ ಸಹ ಒಂದು ದಿನ ಅವನ ಆಸ್ಥಾನಕ್ಕೆ ಭೇಟಿ ನೀಡುತ್ತಾರೆ. ಬಂದಂತ ಪಂಡಿತರನ್ನು ಆದರಿಂದ ಬರಮಾಡಿಕೊಂಡಂತಹ ರಾಜನು ಅವರಿಗೆ ಯಥೋಚಿತ ಸತ್ಕಾರವನ್ನು ನೀಡಿ ತದನಂತರ ಕೇಳುತ್ತಾನೆ, ಸ್ವಾಮಿ, ತಾವು ಬಂದಂತ ವಿಚಾರವೇನು ಎಂದು ಕೇಳಿದಾಗ ಆ ಪಂಡಿತರು ಹೇಳುತ್ತಾರೆ, ಎಳೆಯ ರಾಜನೇ, ನಿನ್ನ ರಾಜ್ಯಭಾರ ಬಹಳ ಸುಭೀಕ್ಷವಾಗಿದ್ದೇವೆ, ವಿಚಾರವನ್ನು ತಿಳಿದಿದ್ದೇವೆ, ಅದಕ್ಕೋಸ್ಕರವಾಗಿ ನಾನು ನಿಮ್ಮ ರಾಜ್ಯವನ್ನೆಲ್ಲ ಸುತ್ತಾಡಿಕೊಂಡು ಬರಲು ಬಂದಿದ್ದೇವೆ ಎಂದು ಹೇಳಿದಾಗ ಆ ಉಲ್ಕಮುಖನೆಂಬ ರಾಜನಿಗೆ ಬಹಳ ಸಂತೋಷವಾಗುತ್ತದೆ. ಆ ಮಂತ್ರಿಗಳ ಮುಖಾಂತರ ಆ ಪಂಡಿತರನ್ನು ಅವರ ರಾಜ್ಯಕ್ಕೆ ಕಳಿಸಿಕೊಳ್ಳುತ್ತಾರೆ. ಆ ಪಂಡಿತರು ಆ ಉಲ್ಕಮುಖನೆಂಬ ರಾಜ್ಯವನ್ನ ಸುತ್ತಾಡಿಕೊಂಡು ಅಲ್ಲಿರ್ತಕ್ಕಂಥ ಪ್ರಜೆಗಳನ್ನು ಕೇಳುತ್ತಾರೆ. ಪ್ರಜೆಗಳೆಲ್ಲರೂ ಸಹ ರಾಜನ ಒಂದು ರಾಜ್ಯಭಾರವನ್ನು ಬಹಳ ಸಂತೋಷದಿಂದ ಕೊಂಡಾಡುತ್ತಾರೆ. ಸ್ವಾಮಿ, ಉಲ್ಕಮುಖನೆಂಬ ರಾಜನ ರಾಜ್ಯಭಾರದಿಂದ ನಾವು ಬಹಳ ಸುಭೀಕ್ಷವಾಗಿದ್ದೇವೆ, ಯಾವುದೇ ಕಷ್ಟಗಳು ಬಂದರೂ ಸಹ ಅತಿ ಶೀಘ್ರವಾಗಿ ನಿವಾರಣೆ ಮಾಡಿ ಒಂದು ಜನಮೆಚ್ಚಿದ ರಾಜ ಎಂಬ ಕೀರ್ತಿಗೆ ಪಾತ್ರನಾಗಿದ್ದಾನೆ ಎಂಬ ಮಾತನ್ನು ಹೇಳುತ್ತಾರೆ. ಇದರಿಂದ ಸಂತೋಷಗೊಂಡಂತಹ ಪಂಡಿತರು ಪುನಃ ರಾಜನ ಆಸ್ಥಾನಕ್ಕೆ ಬಂದು ಹೇಳುತ್ತಾರೆ, ಎಲೆಯ ರಾಜನೇ, ನಿನ್ನ ರಾಜ್ಯವನ್ನೆಲ್ಲ ಸುತ್ತಾಡಿಕೊಂಡು ಬಂದಿದ್ದೇವೆ, ಪ್ರಜೆಗಳೆಲ್ಲರೂ ಸಹ ನಿನ್ನ ರಾಜ್ಯಭಾರವನ್ನು ಬಹಳ ಒಂದೇ ಮಾತಿನಿಂದ ಸಂತೋಷದಿಂದ ಕೊಂಡಾಡಿದ್ದಾರೆ ಎಂಬ ಸಂತೋಷವಾದ ವಿಚಾರವನ್ನು ಹೇಳುತ್ತಾರೆ. ಆದರೆ ಇಷ್ಟೊಂದು ಸಂತೋಷವಾದ ವಿಚಾರವನ್ನು ಹೇಳಿದರೂ ಸಹ ಆ ರಾಜನ ಮನಸ್ಸಿನಲ್ಲಿ ಯಾವುದೋ ಒಂದು ಚಿಂತೆ ಇರುವುದು ಆ ಪಂಡಿತರಿಗೆ ಕಾಣಿಸುತ್ತದೆ. ಮುಂದುವರೆದಂತ ಪಂಡಿತರು ಕೇಳುತ್ತಾರೆ, ಯಾತಕ್ಕೋಸ್ಕರವಾಗಿ ಚಿಂತೆಗೆ ಒಳಗ್ಬಿಟ್ಟಿದೆಯೇ ಎಂದು ಕೇಳಿದಾಗ ಆ ರಾಜನ ಹೇಳುತ್ತಾನೆ, ಹೌದು ಸ್ವಾಮಿ, ಪುತ್ರ ಸಂತಾನವಿಲ್ಲದಂತ ನಾನು ನನ್ನ ರಾಜ್ಯವನ್ನು ಮುನ್ನಡೆಸುವಂತ ಪುತ್ರ ಸಂತಾನವಿಲ್ಲದೆ ಬಹಳ ದುಃಖಕ್ಕೆ ಒಳಗಾಗಿದ್ದೇನೆ ಎಂದು ಹೇಳಿದಾಗ ಆ ಪಂಡಿತರು ಹೇಳುತ್ತಾರೆ, ಯಾವುದೇ ಚಿಂತೆ ಒಳಗಾಗಬೇಡ, ಈ ಲಕ್ಷ್ಮೀ ಸಹಿತವಾದ ಸತ್ಯನಾರಾಯಣ ಸ್ವಾಮಿಯ ವ್ರತವಿದೆ, ಆ ವ್ರತದ ಉಪದೇಶವನ್ನು ನಿನಗೆ ನೀಡುತ್ತೇನೆ, ನಿನ್ನ ಸಂಕಲ್ಪಗಳು ಏನಿದ್ದಾವೋ ಅದನ್ನು ಶೀಘ್ರವಾಗಿ ನಿವಾರಣೆ ಆಗುತ್ತದೆ ಎಂದು ಹೇಳಿದಾಗ ಆಗಲಿ ಸ್ವಾಮಿ ಎಂದು ಆ ವ್ರತದ ಉಪದೇಶವನ್ನು ಅವರಿಂದ ಪಡೆದುಕೊಳ್ಳುತ್ತಾನೆ. ಮುಂದೆ ಆ ರಾಜನೂ ಸಹ ಪ್ರತಿ ಮಾಸದಲ್ಲಿಯೂ ಸಹ ವ್ರತವನ್ನು ಮಾಡಿ ಮುಂದೆ ಉತ್ತಮವಾದ ಒಂದು ಪುತ್ರ ಸಂತಾನವನ್ನು ಹೊಂದುತ್ತಾನೆ. ಇದೇ ವಿಚಾರವು ಆಗ ತಾನೇ ವಿವಾಹವಾದಂತ ಅದೇ ಊರಿನಿರ್ತಕ್ಕಂಥ ಒಬ್ಬ ವ್ಯಾಪಾರಿಗೆ ಕಿವಿಗೆ ಬೀಳುತ್ತದೆ. ಆತನು ಈ ರಾಜನನ್ನು ಸಂಪರ್ಕವನ್ನು ಮಾಡಿ ಆ ರಾಜನ ಹತ್ತಿರ ಈ ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿ ವ್ರತದ ಉಪದೇಶ ಪಡೆದುಕೊಳ್ಳುತ್ತಾನೆ. ತಾನೂ ಸಹ ಪುತ್ರ ಸಂತಾನವಾದರೆ ಈ ವ್ರತವನ್ನು ಮಾಡುತ್ತೇನೆ ಎಂದು ಸಂಕಲ್ಪವನ್ನು ಮಾಡಿಕೊಂಡು ತನ್ನ ವ್ಯಾಪಾರಕ್ಕೋಸ್ಕರವಾಗಿ ಪಟ್ಟಣಕ್ಕೆ ಹೊರಟು ಹೋಗುತ್ತಾನೆ. ಸಂಜೆಯ ಸಮೀಪದಲ್ಲಿ ತನ್ನ ಮನೆಗೆ ಬಂದು ತನ್ನ ಧರ್ಮಪತ್ನಿಯಾದಂತ ಲೀಲಾವತಿಗೆ ಹೇಳುತ್ತಾನೆ, ಎಳೆ ಲೀಲಾವತಿಯೇ, ನಾನು ಈ ದಿನ ನಮ್ಮ ರಾಜ್ಯದ ರಾಜನನ್ನು ಸಂಪರ್ಕವನ್ನು ಮಾಡಿದ್ದೇನು. ಅಲ್ಲಿ ಅವನ ಹತ್ತಿರ ಈ ಲಕ್ಷ್ಮೀ ಸಹಿತವಾದ ಸತ್ಯನಾರಾಯಣ ಸ್ವಾಮಿ ವ್ರತದ ಉಪದೇಶ ಪಡೆದುಕೊಂಡು ಬಂದಿದ್ದೇನೆ. ನಾವೂ ಸಹ ಪುತ್ರ ಸಂತಾನವಾದರೆ ವ್ರತವನ್ನು ಮಾಡೋಣ ಎಂದು ಸಂಕಲ್ಪವನ್ನು ಮಾಡಿಕೊಂಡು ಬಂದಿದ್ದೇನೆ ಎಂದು ಹೇಳಿದಾಗ ವ್ಯಾಪಾರಿ ಪತ್ನಿಯಾದ ಲೀಲಾವತಿ ಹೇಳುತ್ತಾಳೆ, ಆಗಲಿ ಸ್ವಾಮಿ, ನಾವೂ ಸಹ ಮುಂದೆ ಒಂದು ಪುತ್ರ ಸಂತಾನವಾದರೆ ವ್ರತವನ್ನು ಮಾಡೋಣ ಎಂದು ದಂಪತಿಗಳಿಬ್ಬರೂ ಸಹ ಸಂಕಲ್ಪವನ್ನು ಮಾಡಿಕೊಳ್ಳುತ್ತಾರೆ. ಒಂದು ನವಮಾಸಗಳು ತುಂಬಿದ ಮೇಲೆ ಪತ್ನಿಯಾದಂತ ಲೀಲಾವತಿಯು ಒಂದು ಹೆಣ್ಣು ಮಗುವಿಗೆ ಜನ್ಮ ನೀಡುತ್ತಾರೆ. ಆ ಮಗುವಿಗೆ ಅವರ ಧರ್ಮ ಪದ್ಧತಿಯದೇ ನಾಮಕರಣ ಮಾಡಿ ಕಲಾವತಿ ಎಂದು ನಾಮಕರಣ ಮಾಡುತ್ತಾರೆ. ಮುಂದೆ ಆವಾಗ ವ್ಯಾಪಾರಿ ಪತ್ನಿ ಹೇಳುತ್ತಾಳೆ, ಸ್ವಾಮಿ, ಹಿಂದೆ ಸಂಕಲ್ಪ ಮಾಡಿದಂತೆ ನಮಗೆ ಪುತ್ರ ಸಂತಾನವಾಗಿದೆ, ಈಗಲಾದರೂ ಸಹ ವ್ರತವನ್ನು ಮಾಡೋಣ ಎಂದು ಹೇಳಿದಾಗ
ಯಾವುದನ್ನೂ ತಲೆಗೆ ಹಾಕಿಕೊಳ್ಳದೆ ವ್ಯಾಪಾರಿಯು ದೂರದ ಊರಿಗೆ ಪಟ್ಟಣಕ್ಕೆ ವ್ಯಾಪಾರಕ್ಕೋಸ್ಕರವಾಗಿ ಹೊರಟು ಹೋಗ್ಬಿಡುತ್ತಾನೆ. ಸುಮಾರು 18-20 ವರ್ಷಗಳ ಕಾಲ ವ್ಯಾಪಾರವನ್ನು ಮುಗಿಸಿ ಪುನಃ ತನ್ನ ಮನೆಗೆ ಬಂದಂತ ಸಂದರ್ಭದಲ್ಲಿ ವ್ಯಾಪಾರಿ ಮಗಳಾದಂತಹ ಕಲಾವತಿಯು ಒಂದು ವಿವಾಹ ವಯಸ್ಕಳಾಗಿ ಬೆಳೆದಿರುತ್ತಾಳೆ. ಅವಳಿಗೆ ಉತ್ತಮವಾದ ವರನ್ನು ತಂದು ವಿವಾಹ ಮಾಡಬೇಕೆಂದು ಕಾಂಚನ ಎಂಬ ಪಟ್ಟಣವನ್ನು ತಲುಪಿ ಅವರ ಧರ್ಮ ಪದ್ಧತಿ ಅನುಗುಣವಾದಂತಹ ಉತ್ತಮವಾದ ವರನನ್ನು ತಂದು ವಿಜೃಂಭಣೆಯಿಂದ ವಿವಾಹ ಮಹೋತ್ಸವ ನೆರವೇರಿಸಿಬಿಡುತ್ತಾನೆ. ಆವಾಗ ವ್ಯಾಪಾರಿ ಪತ್ನಿ ಹೇಳುತ್ತಾಳೆ, ಸ್ವಾಮಿ, ಹಿಂದೆ ನಾವು ಪುತ್ರ ಸಂತಾನವಾದವರು ಈ ವ್ರತವನ್ನು ಮಾಡೋರಿಲ್ಲ, ಈ ಮಗಳ ವಿವಾಹ ಸಂದರ್ಭದಲ್ಲಾದ್ರೂ ಈ ವ್ರತವನ್ನು ಮಾಡೋಣ ಎಂದು ಹೇಳಿದಾಗ ಅದ್ಯಾವುದನ್ನೂ ತಲೆಗೆ ಹಾಕಿಕೊಳ್ಳದೆ ವ್ಯಾಪಾರಿಯು ತನ್ನ ಅಳಿಯನನ್ನೂ ಕರೆದುಕೊಂಡು ರತ್ನಸಾರ ಎಂಬ ಪಟ್ಟಣಕ್ಕೆ ವ್ಯಾಪಾರಕ್ಕೋಸ್ಕರ ಹೊರಟು ಹೋಗ್ಬಿಡುತ್ತಾನೆ. ಈ ರೀತಿಯಾಗಿ ಆ ವ್ಯಾಪಾರಿಯು ಭಗವಂತನ ಒಂದು ಅವಕೃಪೆಗೆ ಒಳಗಾಗುತ್ತಾನೆ. ತಾನು ಸಂಕಲ್ಪ ಮಾಡಿದ ಸಿದ್ಧಿಗಳೆಲ್ಲವೂ ಈಡೇರಿದರೂ ಸಹ ಭಗವಂತನನ್ನು ಮರೆತು ಬಿಡುತ್ತಾನೆ. ಇದರಿಂದ ಆ ಭಗವಂತನ ಅವಕೃಪೆಗೆ ಆ ವ್ಯಾಪಾರಿ ಒಳಗಾಗುತ್ತಾನೆ. ಹೀಗೆ ರತ್ನಸಾರ ಎಂಬ ಪಟ್ಟಣದಲ್ಲಿ ಒಂದು ಅಂಗಡಿಯ ಮಳಿಗೆಯನ್ನು ತೆಗೆದುಕೊಂಡು ಒಂದು ವ್ಯಾಪಾರವನ್ನು ಮಾಡುತ್ತಾ ಇರುತ್ತಾರೆ. ಒಂದು ದಿನ ಶುಭ ಶುಕ್ರವಾರ ಸಂದರ್ಭದಲ್ಲಿ ಎಲ್ಲರ ಅಂಗಡಿಯಲ್ಲೂ ಲಕ್ಷ್ಮೀ ಪೂಜೆ ನಡೆಯುತ್ತಿರುವ ಸಂದರ್ಭದಲ್ಲಿ ವ್ಯಾಪಾರಿ ಒಂದು ರತ್ನಸಾರ ಎಂಬ ಪಟ್ಟಣ ರಾಜನ ಆಸ್ಥಾನಕ್ಕೆ ಕಳ್ಳರೆಲ್ಲರೂ ನುಗ್ಗಿ ಆತನ ಆಸ್ಥಾನದಲ್ಲಿರ್ತಕ್ಕಂಥ ನಗನಾಣಿಯನ್ನೆಲ್ಲ ದೋಚಿಕೊಂಡು ಹೋಗಿಬಿಡುತ್ತಾರೆ. ಇದರಿಂದ ಕೋಪಗೊಂಡಂತಹ ರಾಜನು ತನ್ನ ಮಂತ್ರಿಯಲ್ಲಿ ಹೇಳುತ್ತಾನೆ, ತನ್ನ ಆಸ್ಥಾನದಲ್ಲಿ ಕಳ್ಳತನವಾದಂತಹ ನಗನಾಣ್ಯಗಳನ್ನು ದೋಚಿಕೊಂಡು ಹೋದಂತ ಕಳ್ಳರನ್ನು ಕೂಡಲೇ ಹಿಡಿದುಕೊಂಡು ಬಂದು ಸೆರೆಮನೆ ವಾಸದಲ್ಲಿ ಇರಿಸಿರಿ ಎಂದು ರಾಜಾಜ್ಞೆಯನ್ನು ವಿಧಿಸಿಬಿಡುತ್ತಾನೆ. ರಾಜನ ಆಜ್ಞೆಯಂತೆ ಮಂತ್ರಿಗಳು ಕಳ್ಳರನ್ನು ಹಿಡಿಯಲು ಬರುತ್ತಾ ಇರುತ್ತಾರೆ. ಆಗ ತಾನೇ ಕದ್ದುಕೊಂಡು ಬಂದಂತಹ ಕಳ್ಳರು ಹಿಂದಿನಿಂದ ಮಂತ್ರಿಗಳು ತಮ್ಮನ್ನು ಅಟ್ಟಿಸಿಕೊಂಡು ಬರುತ್ತಿರುವುದನ್ನು ನೋಡಿ ತಾವು ತಂದಂತ ಗಂಟು ಮೂಟೆಯನ್ನು ಈ ವ್ಯಾಪಾರಿ ಆತನ ಅಡಿಯನ್ನು ವ್ಯಾಪಾರ ಮಾಡುತ್ತಿರುವ ಒಂದು ಅಂಗಡಿಯ ಮುಂದುಗಡೆ ಇಟ್ಟು ಮುಂದೆ ಓಡಿ ಹೋಗಿ ಬಿಡುತ್ತಾರೆ. ಹಿಂದಿನಿಂದ ಬಂದಂತ ಮಂತ್ರಿಗಳು ಈ ವ್ಯಾಪಾರಿ ಅಂಗಡಿಯ ಮುಂದೆ ಇರ್ತಕ್ಕಂಥ ಗಂಟು ಮೂಟೆಯನ್ನು ನೋಡಿ ಮುಂದೆ ಚಲಿಸದೆ ಅಲ್ಲಿಯೇ ನಿಂತು ಆ ಗಂಟು ಮೂಟೆಯನ್ನು ಬಿಚ್ಚಿ ನೋಡುತ್ತಾರೆ. ಅದರಲ್ಲಿ ರಾಜ ಮುದ್ರೆ ಇರುವಂತಹ ನಗನಾಣ್ಯಗಳೇ ಅದರಲ್ಲಿ ಇರುವುದನ್ನು ನೋಡಿ ಈ ವ್ಯಾಪಾರಿ ಆತನ ಅಳಿಯನೇ ಇದನ್ನು ಕದ್ದುಕೊಂಡು ಬಂದಿರಬೇಕೆಂದು ಮನಗಂಡು ಯಾವುದೇ ಒಂದು ವಿಚಾರಣೆಯನ್ನು ಮಾಡದೆ ಆ ವ್ಯಾಪಾರಿ ಆತನ ಅಳಿಯನನ್ನು ತಂದು ಸೆರೆಮನೆ ವಾಸದಲ್ಲಿ ಇರಿಸಿ ಬಿಡುತ್ತಾರೆ. ಸುಮಾರು ವರ್ಷಗಳ ಕಾಲ ವ್ಯಾಪಾರಿ ಆತನ ಅಳಿಯನು ಒಂದು ಸೆರೆಮನೆ ವಾಸವನ್ನು ಅನುಭವಿಸುವಂತಾಗುತ್ತದೆ. ಈ ಸಂದರ್ಭದಲ್ಲಿ ವ್ಯಾಪಾರಿಯ ಪತ್ನಿಯಾದಂತ ಲೀಲಾವತಿಯೂ ಸಹ ಬಹಳ ಕಷ್ಟಕ್ಕೆ ಒಳಗಾಗಿರುತ್ತಾಳೆ. ಒಂದು ಭಿಕ್ಷಾಟನೆಯನ್ನು ಮಾಡಿ ಅದರಿಂದ ಬಂದಂತ ಹಣದಿಂದ ಜೀವನವನ್ನು ಸಾಗಿಸುತ್ತಾ ಇರುತ್ತಾಳೆ. ಹೀಗೆ ಒಬ್ಬರ ಮನೆಯಲ್ಲಿ ಪೂಜೆ ಈ ಸತ್ಯನಾರಾಯಣ ಸ್ವಾಮಿ ವ್ರತವು ನಡೆಯುತ್ತಾ ಇರುತ್ತದೆ. ಆ ಸಂದರ್ಭದಲ್ಲಿ ಅಲ್ಲಿ ಪಾಲ್ಗೊಂಡಂತಹ ಲೀಲಾವತಿ ಹೇಳುತ್ತಾಳೆ, ಸ್ವಾಮಿ, ಹಿಂದೆ ಸಂಕಲ್ಪ ಮಾಡಿ ವ್ರತವನ್ನು ನಾನು ಮಾಡಲಿಲ್ಲ, ನಾನಾದರೂ ಸಹ ಭಿಕ್ಷಾಟನೆಯಿಂದ ಬಂದಂತ ಹಣದಿಂದ ಈ ವ್ರತವನ್ನು ಮಾಡುತ್ತೇನೆ ಎಂದು ಅಲ್ಲಿಯೇ ಸಂಕಲ್ಪ ಮಾಡಿಕೊಂಡು ಬರುತ್ತಾಳೆ. ಇವರ ಸಂಕಲ್ಪಕ್ಕೆ ಮೆಚ್ಚಿದಂತ ಪರಮಾತ್ಮನು ಒಂದು ದಿನ ರತ್ನಸಾರ ಎಂಬ ಪಟ್ಟಣದ ರಾಜನ ಸ್ವಪ್ನದಲ್ಲಿ ಒಂದು ಆಶೀರ್ವಾದ ನಡೆಯುತ್ತದೆ. ಎಳೆಯ ರಾಜನೇ, ನೀನು ನಿನ್ನ ಆಸ್ಥಾನದ ಸೆರೆಮನೆಯಲ್ಲಿ ಬಂಧಿಸಿರ್ತಕ್ಕಂಥ ವ್ಯಾಪಾರಿಗಳು ಕಳ್ಳರಲ್ಲ, ಅವರನ್ನು ಕೂಡಲೇ ಬಿಟ್ಟು ಬಿಡು ಎಂಬ ಒಂದು ಆಶೀರ್ವಾಣಿ ಅವನ ಸ್ವಪ್ನದಲ್ಲಿ ಕಾಣಿಸಿಕೊಳ್ಳುತ್ತದೆ. ಮಾರನೇ ದಿನ ಆ ರಾಜನು ಆ ವ್ಯಾಪಾರಿ ಆತನ ಅಳಿಯನನ್ನು ಸೆರೆಮನೆ ವಾಸನೆ ಬಿಡುಗಡೆ ಮಾಡಿ ಅವರಿಗೆ ಯಥೋಚಿತ ನಗನಾಣ್ಯಗಳ ಮೂಟೆಯನ್ನು ಕೊಟ್ಟು ಹೇಳುತ್ತಾನೆ, ಎಲೆಯ ವ್ಯಾಪಾರಿ, ನಾನು ಯಾವುದೇ ವಿಚಾರಣೆಯನ್ನು ಮಾಡದೆ ಇಷ್ಟು ವರ್ಷಗಳ ಕಾಲ ನಿಮ್ಮನ್ನು ಸೆರೆಮನೆ ವಾಸದಲ್ಲಿ ಇರಿಸಿದ್ದು ತಪ್ಪಾಯಿತು, ತನ್ನ ತಪ್ಪನ್ನು ಕ್ಷಮಿಸಬೇಕೆಂದು ಹೇಳಿ ಅವರಿಗೆ ಯಥೋಚಿತವಾದ ಒಂದು ನಗನಾಣ್ಯಗಳ ಮೂಟೆಯನ್ನು ಕೊಟ್ಟು ತಾವು ತಮ್ಮ ಊರಿಗೆ ಹೊರಡಲು ಸಿದ್ಧರಾಗಿ ಎಂದು ಹೇಳಿದರು ಎಂಬಲ್ಲಿಗೆ ಸ್ಕಂದ ಪುರಾಣದ ದೇವಾನಿರ್ತಕ್ಕಂತಹ ಸತ್ಯನಾರಾಯಣ ಸ್ವಾಮಿಯ ತೃತೀಯ ಅಧ್ಯಾಯ ಸಮಾಪ್ತಿಗೆ ನಮ್ ಪೃಥ್ವಿಯಾತ್ಮನೇ ಏನು ತಾವು ತಮ್ಮ ಊರಿಗೆ ಹೊರಡಲು ನದಿಯ ಸಮೀಪಕ್ಕೆ ಬರುತ್ತಾರೆ. ನದಿ ಸಮೀಪಕ್ಕೆ ಬಂದ ಸಂದರ್ಭದಲ್ಲಿ ತಮ್ಮ ಸ್ನಾನ ಸಂಧ್ಯಾ ವಂದನೆಗಳೆಲ್ಲವನ್ನು ಮುಗಿಸಬೇಕೆಂದು ನದಿ ಸಮೀಪಕ್ಕೆ ಬಂದು ತಮ್ಮ ಗಂಟು ಮೂಟೆಯ ದೋಣಿ ಇಡುತ್ತಾರೆ. ಆವಾಗ ಭಗವಂತನು ಈಗಲಾದರೂ ವ್ಯಾಪಾರಿಗೆ ಬುದ್ಧಿ ಬಂದಿರಬೇಕೆಂದು ಮನಗಂಡು ಒಂದು ವೃದ್ಧನ ರೂಪದಲ್ಲಿ ಆತನ ಎದುರುಗಡೆ ಪ್ರತ್ಯಕ್ಷನಾಗಿ ಹೇಳುತ್ತಾನೆ, ಎಲೆ ವ್ಯಾಪಾರಿಗೆ, ನೀನು ತಂದಂತ ಗಂಟು ಮೂಟೆಗಳೇನು, ಅದರಲ್ಲಿ ಏನಿದೆ ಎಂದು ಕೇಳಿದಾಗ ಜಾಗರೂಕನಾದಂತ ವ್ಯಾಪಾರಿಯು ತಾನು ಸತ್ಯವನ್ನೇ ಹೇಳಿದ್ದೆ ಆದಲ್ಲಿ ಈತನು ಅಲ್ಲಿ ಎತ್ತಿಕೊಂಡು ಹೋಗಬೇಕೆಂದು ಮನಗಂಡು, ಸ್ವಾಮಿ, ಇದರಲ್ಲಿ ಏನೂ ಇಲ್ಲ, ಇದರಲ್ಲಿ ಬರೀ ಎಲೆ ಬಳ್ಳಿಗಳು ಇದ್ದಾವೆ ಎಂಬ ಒಂದು ಸುಳ್ಳಿನ ಮಾತನ್ನು ಹೇಳಿಬಿಡುತ್ತಾನೆ. ಇದರಿಂದ ಆ ವೃದ್ಧ ರೂಪದಲ್ಲಿರ್ತಕ್ಕಂಥ ಸನ್ಯಾಸಿಯು ತಥಾಸ್ತು ಎಂದು ಆಶೀರ್ವಾದವನ್ನು ಮಾಡಿ ಒಂದು ಬಂಡೆಯ ಕಲ್ಲಿನ ಮೇಲೆ ಧ್ಯಾನಾಸಕ್ತನಾಗಿ ಕುಳಿತುಕೊಳ್ಳುತ್ತಾನೆ. ಈ ವ್ಯಾಪಾರಿ ಆತನ ಅಳಿಯನು ಸುಮಾರು ಗಂಟೆಗಳ ಕಾಲ ತಮ್ಮ ಸ್ನಾನ ಸಂಧ್ಯಾ ವಂದನೆಗಳೆಲ್ಲವನ್ನು ಮುಗಿಸಿ ಪುನಃ ನದಿಯ ಸಮೀಪಕ್ಕೆ ಬರುತ್ತಾರೆ. ನದಿ ಸಮೀಪಕ್ಕೆ ಬಂದು ತಾವು ತಂದಂತಹ ಗಂಟು ಮೂಟೆಯನ್ನು ಬಿಚ್ಚಿ ನೋಡುತ್ತಾರೆ. ಅದರಲ್ಲಿ ರತ್ನಸಾರ ಎಂಬ ಪಟ್ಟಣ ರಾಜನು ಕೊಟ್ಟಿರ್ತಕ್ಕಂಥ ನಗನಾಣಿಗಳೆಲ್ಲವೂ ಸಹ ಎಲೆ ಬಳ್ಳಿಗಳಾಗಿಯೇ ಮಾರ್ಪಾಡಾಗಿ ಬಿಟ್ಟಿರುತ್ತದೆ. ಇದರಿಂದ ವ್ಯಾಪಾರಿಗೆ ಬಹಳ ದುಃಖವಾಗುತ್ತದೆ. ಯಾತಕ್ಕೋಸ್ಕರವಾಗಿ ನನಗೆ ಬಾರಿ ಬಾರಿ ಈ ರೀತಿಯಾದ ಕಷ್ಟಗಳು ಬಂದು ಒದಗುತ್ತದೆಯಲ್ಲ ಎಂದು ಬಹಳ ಚಿಂತೆಗೆ ಒಳಗಾಗುತ್ತಾನೆ. ಆವಾಗ ವ್ಯಾಪಾರಿ ಹೇಳುತ್ತಾನೆ, ಸ್ವಾಮಿ, ನಾವು ಯಾವುದೋ ಒಂದು ದೇವರ ಅವಕೃಪೆಗೆ ಒಳಗಾಗಿದ್ದೀವಿ ಅನಿಸುತ್ತದೆ, ಅದಕ್ಕೋಸ್ಕರವಾಗಿ ನಮಗೆ ಬಾರಿ ಬಾರಿ ಈ ರೀತಿಯಾದ ಕಷ್ಟಗಳು ಬಂದು ಒದಗುತ್ತದೆ ಎಂದು ಹೇಳಿದಾಗ ಆವಾಗ ವ್ಯಾಪಾರಿಗೆ ಚಿಂತೆ ಶುರುವಾಗುತ್ತದೆ. ಹಿಂದೆ ಮಾಡಿದ ಸಂಕಲ್ಪಗಳೆಲ್ಲವೂ ಅವನ ಮನಸ್ಸಿನಲ್ಲಿ ಮೂಡುತ್ತದೆ. ಆವಾಗ ವ್ಯಾಪಾರಿ ಹೇಳುತ್ತಾನೆ, ಸ್ವಾಮಿ, ಆಗಿದ್ದು ಆಯಿತು, ನಾವು ಆ ಅಸತ್ಯವಾದ ಮಾತನ್ನು ಹೇಳಿದಂತಹ ವೃದ್ಧನ ಹತ್ತಿರ ಹೋಗಿ ನಮ್ಮ ತಪ್ಪನ್ನು ಕ್ಷಮಿಸಬೇಕೆಂದು ಕೇಳಿಕೊಳ್ಳೋಣ ಎಂದು ಹೇಳಿದಾಗ
ವ್ಯಾಪಾರಿ ಆತನಲ್ಲಿ ಇಬ್ಬರೂ ಸಹ ಆ ವೃದ್ಧನ ಹತ್ತಿರ ಸನ್ಯಾಸಿ ರೂಪದಲ್ಲಿರ್ತಕ್ಕಂತಹ ಸ್ವಾಮಿ ಹತ್ತಿರ ಹೇಳುತ್ತಾರೆ, ಸ್ವಾಮಿ ನಮ್ಮ ಅಸಖ್ಯವಾದ ಮಾತನ್ನು ಮನ್ನಿಸಬೇಕೆಂದು ಹೇಳಿ ಕ್ಷಮಿಸಬೇಕೆಂದು ಹೇಳಿ ಕ್ಷಮಾಪಣೆಯನ್ನು ಕೇಳುತ್ತಾರೆ. ಇವರ ಭಕ್ತಿಗೆ ಮೆಚ್ಚಿದಂತಹ ಪರಮಾತ್ಮ ರೂಪದಲ್ಲಿರ್ತಕ್ಕಂತಹ ವೃದ್ಧನು ತಥಾಸ್ತು ಎಂದು ಆಶೀರ್ವಾದವನ್ನು ಮಾಡುತ್ತಾನೆ. ಪುನಃ ನದಿಯ ಸಮೀಪಕ್ಕೆ ಬಂದಂತಹ ವ್ಯಾಪಾರಿ ಆತನಡಿಯನು ತಾವು ತಂದಂತಹ ಗಂಟು ಮೂಟೆಯನ್ನು ಬಿಚ್ಚಿ ನೋಡುತ್ತಾರೆ. ಅದರಲ್ಲಿ ಎಲೆಗಳೆಲ್ಲವೂ ಸಹ ರತ್ನಸಾರ ಎಂಬ ಪಟ್ಟಣ ರಾಜನು ಕೊಟ್ಟಿರ್ತಕ್ಕಂತಹ ಒಂದು ನಗನಾಣ್ಯಗಳಾಗೆ ಮಾರ್ಪಾಡಾಗಿರುತ್ತದೆ. ಇದರಿಂದ ಸಂತೋಷಗೊಂಡಂತ ವ್ಯಾಪಾರಿ ಆತನಡಿಯನು ತಾವು ಊರಿಗೆ ಬರುತ್ತಿರುವ ಶುಭ ಸಮಾಚಾರವನ್ನು ತಮ್ಮ ದೂತರ ಮುಖಾಂತರ ತಮ್ಮ ಮನೆಗೆ ಕಳಿಸಿಕೊಡುತ್ತಾರೆ. ಆ ಸಂದರ್ಭದಲ್ಲಿ ವ್ಯಾಪಾರಿಯ ಮನೆಯಲ್ಲಿ ವ್ಯಾಪಾರಿಯ ಪತ್ನಿಯಾದಂತ ಲೀಲಾವತಿಯು ಹಿಂದೆ ತಾನು ಸಂಕಲ್ಪ ಮಾಡಿದಂತೆ ಭಿಕ್ಷಾಟನೆಯಿಂದ ಬಂದಂತ ಹಣದಿಂದ ಈ ವ್ರತವನ್ನು ಆ ದಿನ ಆಚರಿಸುತ್ತಾ ಇರುತ್ತಾಳೆ. ತನ್ನ ತಂದೆ ಹಾಗೂ ತನ್ನ ಪತಿ ಬರುತ್ತಿರುವ ಶುಭ ಸಮಾಚಾರವನ್ನು ಕೇಳಿದಂತ ವ್ಯಾಪಾರಿ ಮಗಳಾದಂತ ಕಲಾವತಿಯು ಪೂಜೆ ಮುಗಿಯುವರಿಯೂ ಸಹ ಅಲ್ಲಿರದೆ ತೀರ್ಥ ಪ್ರಸಾದವನ್ನು ಸಹ ಸ್ವೀಕರಿಸದೆ ತನ್ನ ತಂದೆ ಹಾಗೂ ತನ್ನ ಪತಿಯನ್ನು ನೋಡಬೇಕೆಂದು ಬಹಳ ಕಾತುರದಿಂದ ನದಿಯ ಸಮೀಪಕ್ಕೆ ಓಡೋಡಿ ಬಂದು ಬಿಡುತ್ತಾಳೆ. ಸುಮಾರು ಗಂಟೆಗಳ ಕಾಲ ಕಳೆದರೂ ಸಹ ತನ್ನ ತಂದೆ ಹಾಗೂ ತನ್ನ ಪತಿ ಬರುವುದಿಲ್ಲ. ಇದರಿಂದ ಬಹಳ ದುಃಖಕ್ಕೆ ಒಳಗಾಗಿ ಅಲ್ಲಿಯೇ ನದಿಗೆ ಸಾಗಮನ ಮಾಡಬೇಕೆಂದು ನಿಶ್ಚಯಿಸಿ ಬಿಡುತ್ತಾಳೆ. ಆವಾಗ ಒಂದು ಆಶೀರ್ವಾದ ನಡೆಯುತ್ತದೆ. ಎಲೆ ಕಲಾವತಿಯೇ, ಈ ನಿಮ್ಮ ಮನೆಯಲ್ಲಿ ಪೂಜೆಯನ್ನು ಮುಗಿಯುವರಿಯುವಲ್ಲಿ ಇರದೆ ತೀರ್ಥ ಪ್ರಸಾದವನ್ನು ಸ್ವೀಕರಿಸದೆ ಬಾರದಿರುವುದರ ಪರಿಣಾಮವಾಗಿ ನಿನಗೆ ಈ ರೀತಿಯಾಗಿದೆ. ನೀನು ಪುನಃ ನಿಮ್ಮ ಮನೆಗೆ ಹೋಗಿ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ಬಂದಿದ್ದೇ ಆದಲ್ಲಿ ನಿನ್ನ ಕಷ್ಟಗಳೆಲ್ಲವೂ ನಿವಾರಣೆ ಆಗುತ್ತದೆ ಎಂದು ಹೇಳಿದಾಗ ಕಲಾವತಿಯು ಪುನಃ ತನ್ನ ಮನೆಗೆ ಹೋಗಿ ಪೂಜೆಯಲ್ಲಿ ಪಾಲ್ಗೊಂಡು ಪೂಜೆಯ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆಯನ್ನು ಮಾಡಿ ಪುನಃ ತನ್ನ ಮನೆಗೆ ತನ್ನ ನದಿಯ ಸಮೀಪಕ್ಕೆ ಬರುತ್ತಾಳೆ. ಆವಾಗ ಸುಮಾರು ಗಂಟೆಗಳ ಕಾಲ ಕಳೆದ ಮೇಲೆ ತನ್ನ ತಂದೆ ಹಾಗೂ ತನ್ನ ಪತಿ ದೋಣಿ ಸಮೇತರಾಗಿ ಬರುತ್ತಿರುವುದನ್ನು ನೋಡಿ ಬಹಳ ಸಂತೋಷದಿಂದ ಅವರನ್ನು ಬರಮಾಡಿಕೊಂಡು ತಮ್ಮ ಮನೆಗೆ ಕರೆದುಕೊಂಡು ಹೋಗುತ್ತಾಳೆ. ಹೀಗೆ ವ್ಯಾಪಾರಿಯು ಸಹ ಹಿಂದೆ ಸಂಕಲ್ಪ ಮಾಡಿದ ವ್ರತವನ್ನು ಪ್ರತಿ ಮಾಸದಲ್ಲಿಯೂ ಸಹ ವ್ರತವನ್ನು ಮಾಡುತ್ತಾ ಕೊನೆಗೆ ನಾರಾಯಣನ ಸಾನ್ನಿಧ್ಯವನ್ನೇ ತಲುಪುತ್ತಾನೆ ಎಂಬುದಕ್ಕೆ ಸ್ಕಾಂದ ಪುರಾಣದ ವಿಭಾಗದಲ್ಲಿರತಕ್ಕಂತಹ ಸತ್ಯನಾರಾಯಣ ಸ್ವಾಮಿಯ ಚತುರ್ಥ ಅಧ್ಯಾಯ ಸಮಾಪ್ತಿ. ಲಂಕೃತಿಯಾತ್ಮನೆ ಯಾವುದೇ ದೇವರ ಪ್ರಸಾದವನ್ನಾದರೂ ಸಹ ಒಂದು ಚಿಟಿಕೆಯಷ್ಟಾದರೂ ತಿನ್ನಬೇಕಿಲ್ಲದಿದ್ದರೆ ದೇವರಿಗೆ ಅವಮಾನ ಮಾಡಿದಂತೆ ಅಂತ ಕೊನೆಯ ಅಧ್ಯಾಯದಲ್ಲಿ ಹೇಳಿದ್ದಾರೆ. ನೀವು ಯಾವುದೇ ಪೂಜೆ ಪ್ರಸಾದವನ್ನಾದರೂ ಸಹ ಒಂದು ಚಿಟಿಕೆಯಷ್ಟಾದರೂ ತಿನ್ನಬೇಕಿಲ್ಲದಿದ್ದರೆ ದೇವರಿಗೆ ಅವಮಾನ ಮಾಡಿದಂತೆ ಅಂತ ಕೊನೆಯ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಹಿಂದೆ ಪೂರ್ವದಲ್ಲಿ ಅಂಗಧ್ವಜನೆಂಬ ರಾಜನು ರಾಜ್ಯಭಾರವನ್ನು ಮಾಡುತ್ತಾ ಇರ್ತಾನೆ. ಪ್ರಜಾಪಾಲನೆಯೇ ತನ್ನ ಕರ್ತವ್ಯವನ್ನು ತಿಳಿದಂತಹ ರಾಜನು ಪ್ರಜೆಗಳ ಯಾವುದೇ ಕಷ್ಟಗಳಿದ್ದರೂ ಸಹ ಅತಿ ಶೀಘ್ರವಾಗಿ ನಿವಾರಣೆ ಮಾಡಿ ಒಂದು ಜನಮೆಚ್ಚಿದ ರಾಜ ಎಂಬ ಕೀರ್ತಿಗೆ ಪಾತ್ರನಾಗಿರುತ್ತಾನೆ. ಈ ರೀತಿಯಾಗಿ ಒಂದು ಮಾಸದಲ್ಲಿ ರಾಜ್ಯಸಭೆ ನಡೆಯುತ್ತಿರುವ ಸಂದರ್ಭದಲ್ಲಿ ಪ್ರಜೆಗಳೆಲ್ಲರೂ ಹೇಳುತ್ತಾರೆ, ಸ್ವಾಮಿ ನಿನ್ನ ರಾಜ್ಯಭಾರದಿಂದ ನಾವು ಸುಭೀಕ್ಷವಾಗಿದ್ದೇವೆ. ಆದ್ರೆ ನಮ್ಮ ಕೃಷಿ ಭೂಮಿಯಲ್ಲಿ ಬೆಳೆಯತಕ್ಕಂತ ಬೆಳೆಗಳನ್ನು ಕಾಡು ಪ್ರಾಣಿಗಳು ಬಂದು ನಾಶವನ್ನು ಮಾಡುತ್ತಾ ಇದ್ದಾವೆ. ಇದರಿಂದ ನಮಗೆ ನ್ಯಾಯವನ್ನು ದೊರಕಿಸಿಕೊಡಬೇಕೆಂದು ಹೇಳಿದಾಗ ಆ ರಾಜನು ಅಲ್ಲಿಯೇ ಭರವಸೆ ನೀಡುತ್ತಾರೆ. ಆದರೆ ನಿಮ್ಮ ಕಷ್ಟಗಳನ್ನು ಅತಿ ಶೀಘ್ರವಾಗಿ ನಿವಾರಣೆ ಮಾಡುತ್ತೇನೆ ಎಂದು ಅಲ್ಲಿಯೇ ಒಂದು ಭರವಸೆ ನೀಡುತ್ತಾರೆ. ತಾನು ಕೊಟ್ಟಂತ ಭರವಸೆಯಂತೆ ರಾಜನು ಮಾರನೆಯ ದಿನ ತನ್ನ ಮಂತ್ರಿಗಳ ಜೊತೆಗೂಡಿ ತಾನೇ ಸ್ವತಃ ಕುದುರೆಯನ್ನು ಏರಿ ಕಾಡು ಪ್ರಾಣಿಗಳನ್ನು ಬೇಟೆಯಾಡಲು ಕಾಡಿಗೆ ಬರುತ್ತಾನೆ. ಆ ಸಂದರ್ಭದಲ್ಲಿ ಕಾಡು ಪ್ರಾಣಿಗಳನ್ನು ಬೇಟೆಯಾಡಿ ಆಯಾಸಗೊಂಡಂತ ಅಂಗಧ್ವಜನೆಂಬ ರಾಜನು ಒಂದು ಆಲದ ವೃಕ್ಷದ ಕೆಳಗಡೆ ವಿಶ್ರಾಂತಿಗೆಂದು ಮಲಗಿರುತ್ತಾನೆ. ಆ ಸಂದರ್ಭದಲ್ಲಿ ಆ ದಿನ ಪೂರ್ಣಿಮಾ ಕಾಲವಾಗಿರುತ್ತದೆ. ಆ ಕಾಡಿನಲ್ಲಿ ಇರತಕ್ಕಂತ ಒಂದು ಗೋವುಗಳನ್ನು ಕಾಯುವಂತ ಗೋಪಾಲಕರು ಪ್ರತಿ ಪೌರ್ಣಿಮಾ ಕಾಲದಲ್ಲೂ ಸಹ ಒಂದು ಕಾಡಿನಲ್ಲಿ ಒಂದು ಕಲ್ಲ ನಿರ್ಮಾಣ ಮಾಡಿಕೊಂಡು ಅದರಲ್ಲೇ ಲಕ್ಷ್ಮೀನಾರಾಯಣರು ಇದ್ದಾರೆ ಎಂಬ ಭಾವನೆಯಿಂದ ಕಾಡಿನಲ್ಲೇ ಸಿಗ್ತಕ್ಕಂಥ ಒಂದು ಫಲಪುಷ್ಪಗಳನ್ನು ತೆಗೆದುಕೊಂಡು ಬಂದು ಇಲ್ಲಿ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡುತ್ತಾ ಇರುತ್ತಾರೆ. ಆ ದಿನ ಪೂರ್ಣಿಮಾ ಆದ್ದರಿಂದ ಪೂಜೆಯನ್ನೆಲ್ಲನೂ ಮುಗಿಸಿದಂತಹ ಗೋಪಾಲಕರು ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ತದನಂತರ ಸಮೀಪದ ವಟವೃಕ್ಷದ ಕೆಳಗಡೆ ಮಲಗಿರ್ತಕ್ಕಂಥ ಆ ರಾಜನಿಗೂ ಸಹ ತೀರ್ಥ ಪ್ರಸಾದವನ್ನು ಕೊಡುತ್ತಾರೆ. ಆದರೆ ವಿಶ್ರಾಂತಿಯಿಂದ ಎಚ್ಚರಗೊಂಡಂತ ರಾಜನು ಆ ಗೋಪಾಲಕರು ಕೊಟ್ಟಂತ ಪ್ರಸಾದ ನೋಡುತ್ತಾರೆ. ಒಂದು ಮಣ್ಣಿನ ನೆಲದ ಮೇಲೆ ಆ ಪ್ರಸಾದವನ್ನು ಇಟ್ಟಿರುತ್ತಾರೆ. ಇದನ್ನು ನೋಡಿದಂತಹ ರಾಜನಿಗೆ ಈ ಪ್ರಸಾದ ತನಗೆ ತಿನ್ನಲು ಯೋಗ್ಯವಲ್ಲ ಎಂದು ಹೇಳಿ ಆ ಪ್ರಸಾದವನ್ನು ಧಿಕ್ಕರಿಸಿ ತನ್ನ ರಾಜ್ಯಕ್ಕೆ ಹೊರಟು ಹೋಗಿ ಬಿಡುತ್ತಾನೆ. ಈ ರೀತಿಯಾಗಿ ಅಂಗಧ್ವಜನೆಂಬ ರಾಜನಿಗೆ ಪ್ರಸಾದವನ್ನು ಪರಿತ್ಯಾಗ ಮಾಡಿದ ಪರಿಣಾಮವಾಗಿ ಒಂದು ದಿನ ಕಳೆದಂತೆ ವರ್ಷಗಳು ಕಳೆದಂತೆ ವಿಧವಾದ ಕಷ್ಟಗಳು ಬರುವುದಕ್ಕೆ ಶುರುವಾಗುತ್ತದೆ. ತನ್ನ ರಾಜ್ಯವನ್ನು ಹೊರ ರಾಜ್ಯರೆಲ್ಲರೂ ಆಕ್ರಮಣವನ್ನು ಮಾಡುತ್ತಾರೆ ಹಾಗೂ ತನ್ನ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರಜೆಗಳೆಲ್ಲರೂ ಸಹ ಒಂದು ಅನಾರೋಗ್ಯಕ್ಕೆ ಭೀಕರ ಕ್ಷಾಮಕ್ಕೆ ತುತ್ತಾಗುವಂತ ಸಂದರ್ಭ ಒದಗಿ ಬರುತ್ತದೆ. ಆ ಸಂದರ್ಭದಲ್ಲಿ ಆ ರಾಜನಿಗೆ ಒಂದು ಚಿಂತೆ ಶುರುವಾಗುತ್ತದೆ. ಇಷ್ಟು ವರ್ಷಗಳ ಕಾಲ ನನಗೆ ಯಾವುದೇ ಕಷ್ಟ ಬರಲಿಲ್ಲ, ಆದರೆ ಈ ಸಂದರ್ಭದಲ್ಲಿ ಈ ರೀತಿಯಾದ ಕಷ್ಟಗಳು ಬರಲು ಕಾರಣವೇನೆಂದು ತನ್ನ ಆಸ್ಥಾನದ ಪಂಡಿತರನ್ನು ಕರೆದು ಕೇಳಿದಾಗ ಆ ಪಂಡಿತರು ಅವನ ಜಾತಕಾದಿಗಳನ್ನು ನೋಡಿ ಹೇಳುತ್ತಾರೆ, ಎಲೆ ರಾಜನೇ, ನೀನು ಯಾವುದೋ ಒಂದು ನಾರಾಯಣನ ಅವಪ್ರಭೆಗೆ ಒಳಗಾಗಿದ್ದೆ ಅನಿಸುತ್ತದೆ ಎಂದು ಹೇಳಿದಾಗ ಆವಾಗ ರಾಜನು ಹೇಳುತ್ತಾನೆ, ಹೌದು ಸ್ವಾಮಿ, ಹಿಂದೆ ನಡೆದ ಘಟನೆಯನ್ನು ಆ ಪಂಡಿತರ ಹತ್ರ ಹೇಳುತ್ತಾರೆ.
ಆವಾಗ ಪಂಡಿತರು ಹೇಳುತ್ತಾರೆ, ಮುಂದಿನ ಪೂರ್ಣಿಮಾ ಕಾಲದಲ್ಲಿ ಆ ಗೋಪಾಲಕರು ಮಾಡತಕ್ಕಂಥ ಪೂಜೆಯಲ್ಲಿ ನೀನೂ ಸಹ ಪಾಲ್ಗೊಂಡು ಭಕ್ತಿಯಿಂದ ಸಂಕಲ್ಪ ಮಾಡಿಕೊಂಡು ನೀನೂ ಸಹ ರಥವನ್ನು ಆಗಿದೆ ಆದಲ್ಲಿ ನಿನ್ನ ಕಷ್ಟಗಳೆಲ್ಲವೂ ನಿವಾರಣೆ ಆಗುತ್ತದೆ ಎಂದು ಹೇಳುತ್ತಾರೆ. ಮುಂದಿನ ಪೂರ್ಣಿಮಾ ಕಾಲ ಬರುವವರೆಗೂ ಸಹ ಕಾದು ಆ ಪೂರ್ಣಿಮಾ ಕಾಲದಲ್ಲಿ ಆ ಗೋಪಾಲಕರು ಮಾಡ್ತಕ್ಕಂಥ ಪೂಜೆಯಲ್ಲಿ ಪಾಲ್ಗೊಳ್ಳುತ್ತಾನೆ. ಆವಾಗ ಆ ರಾಜನಿಗೆ ಆ ಗೋಪಾಲಕರು ಮಾಡ್ತಕ್ಕಂಥ ಕಲ್ಲಿನಲ್ಲೂ ಸಹ ಲಕ್ಷ್ಮೀನಾರಾಯಣರು ಇದ್ದಾರೆ ಎಂಬ ಭಾವನೆ ಅವನ ಮನಸ್ಸಿನಲ್ಲಿ ಆವಾಗ ಮೂಡುತ್ತದೆ. ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ಯದ್ಭಾವಂ ತದ್ಭವತಿ ಅಂತ. ಯಾವ ಭಾವನೆಯಿಂದ ನೀವು ಭಗವಂತನ ಆರಾಧನೆ ಮಾಡುತ್ತೇವೋ ಆ ರೀತಿಯಾಗಿ ಭಗವಂತ ನಿಮಗೆ ಒಳ್ಳೆಯದನ್ನೇ ಮಾಡುತ್ತಾನೆ, ಕೆಟ್ಟದಂತೂ ಖಂಡಿತ ಮಾಡೋದಿಲ್ಲ. ಆ ರೀತಿಯಾಗಿ ಇನ್ನೊಂದು ಹೇಳ್ತಾ, ಅರ್ಚಕಸ್ಯ ಪ್ರಭಾವೇನ ಶಿಲಾಭವತಿ ಶಂಕರ. ಯಾರು ದೇವರನ್ನು ಭಕ್ತಿಯಿಂದ ದಿನವೂ ಪೂಜೆ ಮಾಡುತ್ತಾರೆ, ಈ ಮನೆಯಲ್ಲೂ ಸಹ ಒಂದು ಕಲ್ಲನ್ನು ಇಟ್ಟುಕೊಂಡು ಭಕ್ತಿಯಿಂದ ಅದಕ್ಕೆ ದಿನವೂ ಅರ್ಚನ ಕೊಂಬ ಹಚ್ಚುತ್ತಾ ಇದ್ದರೆ ಅದರಲ್ಲಿ ಶಂಕರನು ಆವಿರ್ಭವಿಸಿ ಬರುತ್ತಾನೆ ಅಂತ ಒಂದು ಶ್ಲೋಕದಲ್ಲಿ ಹೇಳುತ್ತಾರೆ. ಆ ರೀತಿಯಾಗಿ ಅರ್ಚಕಸ್ಯ ಪ್ರಭಾವೇನ ಶಿಲಾಭವತಿ ಶಂಕರ ಅಂತ ಹೇಳಿದ್ದಾರೆ. ಆ ರೀತಿಯಾಗಿ ಆವಾಗ ಆ ರಾಜನಿಗೂ ಸಹ ಈ ಕಲ್ಲಿನಲ್ಲೂ ಲಕ್ಷ್ಮೀನಾರಾಯಣರಿದ್ದಾರೆ ಎಂಬ ಭಾವನೆ ಅವನ ಮನಸ್ಸಿನಲ್ಲಿ ಮೂಡುತ್ತದೆ. ಮುಂದೆ ಆತನೂ ಸಹ ಪ್ರತಿ ಮಾಸದಲ್ಲಿಯೂ ಸಹ ಈ ವ್ರತವನ್ನು ಮಾಡುತ್ತಾ ತಾನು ಕಳೆದುಕೊಂಡಿರ್ತಕ್ಕಂಥ ಕಷ್ಟಗಳೆಲ್ಲವೂ ಸಹ ಕ್ರಮೇಣವಾಗಿ ನಿವಾರಣೆ ಆಗುತ್ತದೆ. ಕಲಿಯುಗದಲ್ಲಿ ಈ ವ್ರತಕ್ಕಿಂತ ಬೇರೊಂದು ವ್ರತ ಇಲ್ಲ ಎಂಬಲ್ಲಿಗೆ ಸ್ಕಾಂದ ಪುರಾಣದ ಇರ್ತಕ್ಕಂತಹ ಸತ್ಯನಾರಾಯಣ ಸ್ವಾಮಿ